ಹೌದು ಸ್ವಾಮಿ, ಹೌದು ಸ್ವಾಮಿ. ಜಾನಪದದ ಶ್ರೇಷ್ಠ ಗಾಯಕ ಮಾಳು ನಿಪ್ನಾಳ್ಗೆ ಬಂದು ಬರಲಿ ಜೋರಾದ ಚಪ್ಪಾಳೆ. ದೊಡ್ಡವರಾದ ಮೇಲೆ ನಾವು ವೇದಿಕೆ ಮೇಲೆ ಕರೆದವ್ರ ಬಗ್ಗೆ ದೊಡ್ಡ ದೊಡ್ಡ ಮಾತುಗಳನ್ನ ಹೇಳ್ತೇವೆ. ಇವರು ಕೂಡ ಹಸಿವಿನಿಂದ ನೊಂದವರು, ಕಷ್ಟದಲ್ಲಿ ಬೆಂದವರು. ಅವ್ರಿಗೂ ಒಂದು ಕಷ್ಟ ಕಾಲ ಇತ್ತು. ಇವತ್ತು ಯಾವುದೇ ಟ್ಯಾಕ್ಟರು, ಯಾವುದೇ ಕಾರ್ಯಕ್ರಮ, ಒಂದೇ ಮಾತು ಹೇಳಬೇಕಂದ್ರೆ ಇಡೀ ಒಂದು ದೇಶದಲ್ಲೇ ಅವರು ತಮ್ಮ ಹಾಡಿನ ಮೂಲಕ ಗುರುತಿಸ್ಕೊಂಡಿದ್ದಾರೆ. ಸೊ ಮಾಳು ನಿಪ್ನಾಳವರೇ, ಬಿಗ್ ಬಾಸ್ ಮನೆಗೆ ಹೋಗಿದ್ರಿ, ಆಟ ಆಡಿದ್ರಿ. ಸೊ ಹೇಗಿತ್ತು ಸರ್ ಅನುಭವ ಬಿಗ್ ಬಾಸ್ದು? ಎಲ್ಲ ಒಂದು ಹೊಸ ಅನುಭವ ಸರ. ಯಾಕಂದ್ರೆ ಎಷ್ಟೋ ಸಿಟ್ಟತ್ತು ಕಂಟ್ರೋಲ್ ಮಾಡ್ಕೊನಿ, ಎಷ್ಟೋ ತಾಳ್ಮೆ ಶಕ್ತಿ ಕಡಿಮೆತ್ತು ಎಲ್ಲ ಕಲ್ಕೊನಿ. ಅದಕ್ಕೆ ಹೆಚ್ಚದಾಗಿ ಅಲ್ಲಿ ಮಠ ಓಟ್ ಹಾಕಿ ಉಳಿಸ್ಕೊಂಡ್ರಲ್ಲ, ಒಂದು ಭಿಕ್ಷೆ ರೂಪವಾಗಿ ಅಂತ ತಿಳ್ಕೊಂಡ ಇದೇ ಪ್ರೀತಿ ಅಭಿಮಾನ ಈ ಬಡ ಕಲಾವಿದರ ಮೇಲೆ ಇರಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸಿನಿಮಾ ಸಾಂಗ್ ಹಾಡಿದೊಂದು ಮೊದಲನೇ ಖುಷಿ ಅಂದ್ರೆ ಬಾಲಿವುಡ್ ಮೈಕೆಲ್ ಜಾಕ್ಸನ್ ಹೆಸರು ಬಿರುದು ತಗೊಂಡಿರ್ತಕ್ಕಂಥ ಪ್ರಭುದೇವ್ ಸರ್ ನನ್ನ ಸಾಂಗಿಗೆ ನೃತ್ಯ ಮಾಡ್ಯಾರ. ಇದು ಚಬಳೆ ಪ್ರಭುದೇವ್ ಡಾನ್ಸ್ ಮಾಡಿದಾನೆ ಇವ್ರ ಹಾಡಿಗೆ ಅಂತಂದ್ರೆ ಸಾಮಾನ್ಯ ಅಲ್ಲ. ನನಗೇನು ಫೀಲ್ ಅನ್ಸುತ್ತಂದ್ರೆ, ನೀವು ಟಿ ವಿಯಲ್ಲಿ ಎಲ್ಲರಿಗೂ ಚಪ್ಪಾಳೆ ಹೊಡಿತಾರ, ಕ್ಯಾಕಿ ಹೊಡಿತಾರ, ನೀವೆಲ್ಲ ಹುಡುಗಿ ಕುಣಿತಾ ಇದ್ರೆ ಸುಮ್ಮನೆ ನಿಂತ್ರಿ. ಅಲ್ಲ, 30 ರೂಪಾಯಿ ಪಾನಿಪುರಿ ತಿಂದು 30 ಸೆಲ್ಫಿ ತೆಗೆಯುವಂಥ ಆ ಹುಡುಗಿನೇ ನಿಮಗೆ ಕೈ ಮಾಡುವಾಗ 3000 ಶೇರೆ ಕುಡಿದ್ರು ಗೊತ್ತಿರ್ತಕ್ಕಂಥ ಹುಡುಗರು ನೀವು ಸುಮ್ಮನೆ ನಿಂತ್ರಲ್ಲೋ. ನಿಮ್ಮ ಜನ್ಮ ಕಷ್ಟ. ಎಸ್ ಇರಲಿ ಸರ್, ಹೇಳಿ. ಓಕೆ ಸರ್. ಹುಡುಗಿ ನೋಡಾಕ ಅಂತ ಹೇಳಿದ್ರಿ, ಮೀಸಿ ಬಂದಿಲ್ಲ ಅಂತ ಹೇಳಿದ್ರಿ. ಈಗ ನೋಡಿದ್ರ ಅಜ್ಜಿನ ಕರ್ಕೊಂಡು ಬಂದ್ಬಿಟ್ಟ. ನಾವು ಒಂದ್ಸಲ ಜೋರಾಗಿ ಚಪ್ಪಾಳಿ ಬರ್ಲಿ ಗಟ್ಟಿಯಾಗಿ. ಅಮ್ಮ ಅಮ್ಮಾರ ಮೈಕ್ ತೋರಿ. ಹಂಗೆ ಹಿಡ್ಕೊ. ಒಂದು ಪ್ರಶ್ನೆ, ಖುಷಿ ಮಾತಾಡಬೇಡ, ಹಂಗೆ ಕೇಳ್ರಿ. ಈ ತಾಯಿ ಅಲ್ಲಿಂದ ಧೈರ್ಯದಿಂದ ನಿಮ್ಮೆಲ್ಲರ ಮಧ್ಯೆ ವೇದಿಕೆ ಹತ್ತಿ ನಿಂತಳಲ್ಲ, ಅದಕ್ಕೊಂದು ದೊಡ್ಡ ಚಪ್ಪಾಳೆ ಬರಲಿ ಅಂತ ಕೇಳ್ಕೊತಾ. ನೋಡ್ರಿ, ಒಂದ ಪ್ರಶ್ನೆ ನಂದು, ಇವಾಗ ಹಿಂಗಿದಿರಿ, ಅವಾಗ ಹೆಂಗ? ಅಮ್ಮ ನಾಚಿಕಂತ ನೋಡಿಲ್ಲ ಹಂಗ. ಎಸ್ ಅಮ್ಮ ಭಾಳ ಖುಷಿ ಆಗುತ್ತೆ. ಅಮ್ಮ ನಿಮ್ಮ ಯಜಮಾನ್ರ ಹೆಸರೇನಮ್ಮ? ಹನುಮಂತಪ್ಪ ಜಮಖಂಡಿ. ಹನುಮಂತಪ್ಪ ಜಮಖಂಡಿ ಅಮ್ಮ. ಹಾಂ, ಹನುಮಂತಪ್ಪ ಜಮಖಂಡಿ. ನಾ ಹೆಂಗದೀನಿ ನೋಡಾಕಮ್ಮ? ಚಲೋ ಅದೀನಿ. ಅಮ್ಮ ಬೆಂಕಿ ಏನು? ಎಸ್ ಎಸ್ ಎಸ್, ಖುಷಿ, ಸಾಕು, ಸಂತೋಷ. ಇನ್ನೊಂದ್ಸರಿ ಮೊಮ್ಮಗ ಕೇಳತ್ತಾನ, ಮೊಮ್ಮಗ ಕೇಳತ್ತಾನ. ಶಾನೆ ಧನ್ಯವಾದಗಳು ಅಮ್ಮ. ನಾವೇನಾದರೂ ಮಾಡಿದ್ರೆ ತಮಾಷೆಗಾಗಿ ನಿಮ್ಮ ಮೊಮ್ಮಗ ಅನ್ಕರಮ್ಮ. ನಿಮ್ಮ ಆಶೀರ್ವಾದ ನಮ್ಮ ಮ್ಯಾಗಿರಲಿ. ಧನ್ಯವಾದಗಳು. ಎಸ್, ಥ್ಯಾಂಕ್ ಯು ಇಬ್ಬರಿಗೆ ಹೇಳ್ತಾ. ನಿಮ್ಮ ಮುಂದೆ ಕಾವೇರಿ ಜಿಲ್ಲೆಯ ಬೆಳಗುಂದಿಯ ಬೆಳ್ಳನ ಹುಡುಗ, ಉತ್ತರ ಕರ್ನಾಟಕದವರು ಎಷ್ಟು ಗಟ್ಟಿಯಾಗಿರ್ಬೇಕು, ಹೆಂಗೆ ಸ್ಟ್ರಾಂಗ್ ಅದಾವ. ಇಲ್ಲಿ ಯಾಕ ಅವು ಅಂದ್ರೆ ಸಪ್ಪು ಕುಂತಾರವ. ನೀವು ನೋಡ್ಲಿಲ್ಲನ್ರಿ ಸರ್? ಅಲ್ಲ, ನಿಮ್ಮ ತಾಯಂದ್ರಿಂದ ಒಂದ್ಸಲ ಒಂದು ಚಪ್ಪಾಳೆ ಹೊಡಿಸ್ ನೋಡೋಣ. ಹೆಣ್ಮಕ್ಳೆಲ್ಲರೂ ಒಂದ್ಸರಿ ಜೋರಂಗಿ ಚಪ್ಪಾಳೆ ಹೊಡಿರಿ. ಯವ್ವ, ಮುಗೀತು ಕತೆ ಇಲ್ಲಿಗೆ. ನೋಡ್ರಿ ಸರ್, ಒಂದು 4 ಮಂದಿ ಅಟ್ಟೆ ಹೊಡೆದ್ರು, ಇನ್ನೊಂದ್ಸಲ ಹೊಡಿಸ್ ನೋಡೋಣ. ಇನ್ನೊಮ್ಮೆ ಇವ್ರ ಕಿವಿ ತೂತ್ ಬಿಡ್ಬೇಕ್ರಿ, ಅಷ್ಟು ಕೆಟ್ಟ ಜೋರಂಗಿ ಹೊಡಿರಿ. ಕಿವಿ ತೂತು ಬೀಳದಿರ್ಲಿ. ಇಲ್ಲಿ ನಮ್ಮ ಹುಡುಗರು ನೋಡ್ಬ್ರೆ, ಹೇಳೋದು ಬೇಡ. ಹುಡುಗರು ಇದಪ್ಪ ಉತ್ತರ ಕರ್ನಾಟಕದ ಶಕ್ತಿ ಅಂದ್ರ ನಮ್ಮ ಹುಡುಗರು ಯಾವಾಗಲೂ ಕೂಡ ಯಾವುದರಲ್ಲೂ ಕೂಡ ನಾವು ಕಡಿಮೆ ಇಲ್ಲ. ಸೊ ಪವರ್ಫುಲ್ ಆಗಿರ್ತಾ ಅವರ ನಿಮ್ಮ ಜೋಶ್ ಯಾವತ್ತಿಗೆ ಕಮ್ಮಿ ಆಗಬಾರ್ದು. ಯಾಕಂದ್ರೆ ಅಪ್ಪಾಜಿಯವ್ರು ಇಟ್ಟು ಚಂದ ಕಾರ್ಯಕ್ರಮ ಆಯೋಜನೆ ಮಾಡ್ಯಾರ. ನಮ್ಮ ಭವಾನಿ ಸರ್ ಇಟ್ಟು ಚಂದ ಆಂಕರಿಂಗ್ ಮಾಡಾಕತ್ತಾರ. ಓಕೆ, ಇಫ್ ಯು ಡೋಂಟ್ ಮೈಂಡ್, ಸಾರಿ ಪ್ಲೀಸ್ ಮ್ಯಾಮ್. ನಾನೊಂದು ಸ್ಪೆಷಲ್ ಕ್ಲಿಪ್ ಮಾಡಿಸ್ತೀನಿ ಸದ್ಯಕ್ಕೆ. ನೀವೆಲ್ಲ ಇಷ್ಟು ಜನ ಬಾಳು ಬೆಳಗುಂದಿಯರ ಅಭಿಮಾನಿಗಳು ಎಷ್ಟು ಜನ ಇದ್ರು ಒಂದ್ಸಲ ಸೌಂಡ್ ಬರಲಿ. ಈಗ ಒಂದು ಕ್ಲಾರಿಫಿಕೇಶನ್ ತೊಗೊಂಡ್ಬಿಡ್ತೀನಿ. ಈಗ ಇದೊಂಚೂರು ಲೈಟ್ ಡೌನ್ ಮಾಡೋಕ್ಕಾಗತ್ತಾ? ಎಸ್ ಸಂಗು, ಇಲ್ಲಿ ಬಂದು ನಮ್ಮ ಹುಡುಗರದು ಈ ಕಡೆ ಎರಡು ಒಂದೇ ಸಲ ಬಾಳುನ ಹೆಸರನ್ನ ನೀವೆಲ್ಲರೂ ಕೂಡ ಬಾಳು ಅಂತ ಒಂದು ಸಲ ಕ್ಲಾರಿಟಿಯಾಗಿ ಹೇಳ್ಬೇಕು. ಆ ಸೌಂಡ್ ಪೂರ್ತಿ ಬೆಂಗಳೂರು ಕಚ್ಚಿಗೆ ಮುಟ್ಟಬೇಕು. ಓಕೆ, ರೆಡಿನಾ ಎಲ್ಲರೂ?
ರೆಡಿ 1 2 3 ಸ್ಟಾರ್ಟ್. ಬಾಳು ಇನ್ನ ಬರೋಲ್ಲ, ಇನ್ನ ಬರೋಲ್ಲ, ಸೌಂಡ್ ಬರೋಲ್ಲ. ನನಗೆ ಹೆಂಗಂದ್ರೆ ಈ ಸೌಂಡ್ಕ್ಕಿಂತ ನಿಮ್ಮ ಸೌಂಡ್ ಬರಬೇಕು, ಜೋಶ್ ಬರ್ಬೇಕು. ಈ ಕಡೆ ಹುಡುಗರು ರೆಡಿನಾ? ಆ ಕಡೆ ತಗೋ, ಇದು ಅಲ್ಲಿ ಕರೆಕ್ಟಾಗಿ ಜೂಮ್ ಹಾಕೋ ಆ ಕಡೆ ಅಷ್ಟು ಹುಡುಗರಿಗೆ. ರೆಡಿನಾ? ಆ ಭಾಗದವ್ರು ರೆಡಿನಾ? ಕೈ ಎತ್ತಿ ಜೋರಾಗಿ, ಕೈ ಎತ್ತಿ ಒಂದ್ಸಲ. ಹಾ, ಸ್ಟಾರ್ಟ್. ಜೋರ. ಈ ಕಡೆ ಬರೋಲ್ಲ, ಈ ಸೈಡ್ಗೆ. ರೆಡಿ? ಕೈ ಎತ್ತಿ ಮ್ಯಾಗ. ಹಾ, ಸೂಪರ್, ಬರ್ಲಿ. ಎಸ್ ಇನ್ನೊಂದ್ ಸ್ವಲ್ಪ. ರೆಡಿನಾ? ಈಗ ಇಬ್ರು ಸೇರ್ಕೊಂಡು ರೆಡಿನಾ ಎಲ್ಲರೂ? ಒಂದೇ ಸಲ ಸ್ಟಾರ್ಟ್. ಹಂಗ ಮಾಲಾಗ ಒಂದ್ಸಲ. ಸೊ ಮಾಲಾಶ್ರೀ ಅವರು ಕೂಡ, ಡೈಮಂಡ್ ಕ್ವೀನ್ ಮಾಲಾಶ್ರೀ ಅವರು ಕೂಡ ಜೊತೆಯಾಗಿ ಸಾಥ ಕೊಡ್ತಿದ್ರೆ, ಮಾಲಾಶ್ರೀ ಅವ್ರಿಗೆ ಮಾಲಾ ಅಂತ ಹೋಗಿ. ರೆಡಿನಾ ಎಲ್ಲರೂ? ರೆಡಿ? ಮಾಲಾ. ನಮ್ಮ ತಾಯಂದ್ರ ಸುಮ್ ಕೂತಿರವ. ಹಾ, ಈಗ ಕ್ಲಿಪ್ಗಳನ್ನ ಎಲ್ಲದ್ರ ತಗೊಂಡ್ರಲ್ಲ? ಇನ್ನೊಂಚೂರು ಏನಾರು ಬೇಕಾ ನಿಮ್ಗೆ? ಇರಲ್ಲ. ಈಗ ಒಂದು ಸಾಂಗ್ ಬರ್ತಿ ಸದ್ಯಕ್ಕೆ. ಒಂದು ಸಾಂಗ್ ಆಡ್ತಾರೆ ಇಬ್ರು ಡ್ಯುಯೆಟ್ ರೌಂಡಲ್ಲಿ. ಸೊ ನೀವು ಕೋಲ್ಡ್ ಫೈರ್ ರೆಡಿ ಇಟ್ರಿ? ಓಕೆ, ಸ್ಟಾರ್ಟ್. ಈಗ ಇದು ಆದ ಬಳಿಕ ಸತ್ಕಾರದ ಕಾರ್ಯಕ್ರಮ ನೆರವೇರೋಣ. ಈಗ ಅಪ್ಪಾಜಿಯವರು ಇಲ್ಲೇ ನಿಲ್ಬೇಕು, ಎಲ್ಲ ಕಲಾವಿದರು ಇಲ್ಲೇ ನಿಂತು ಬಿಡ್ರಿ ಮೇಲ್ಗಡೆ. ನೀವು ಜೋಡಿಗಳು ಬರಲಿ ಒಂದ್ಸಲ, ಬರಲಿ. ನಮ್ಮ ಡೈಮಂಡ್ ಕ್ವೀನ್ ಮಾಲಾ ಅವರು ಹಾಗೆ ನಮ್ಮ ಬಾಳು ಬೆಳಗುಂದಿ ಅವರು ಬರ್ಬೇಕಿಲ್ಲಿ. ಸೊ ಈಗ ಒಂದು ಸಾಂಗ್ ಹಾಡ್ತಾರೆ ಈ ಸದ್ಯಕ್ಕೆ. ಆ ಸಾಂಗಿನ ಕ್ಲಿಪ್ಪು ಸೊ ಜಿ ಕನ್ನಡಕ್ಕೆ ರೀಸ್ ಆಗುತ್ತೆ. ನಮ್ಮೆಲ್ಲ ಕಲಾವಿದರು ವೇದಿಕೆ ಮೇಲೆ ಹೀಗೆ ನಿಲ್ಬೇಕಂತ ಅವ್ರಲ್ಲಿ ಕೂಡ ನಾನು ವಿನಂತಿ ಮಾಡ್ತೀನಿ. ಈಗ ಮಾಲಾಶ್ರೀ ಅವರು ಮದುವೆ ಆದ ಮ್ಯಾಗ ಒಟ್ಟು ಯಾವ ಸ್ಟೇಜಿಗೂ ಬಂದಿರಲಿಲ್ಲ. ಇವತ್ತು